ಇತಿಹಾಸದ ಸುಳ್ಳುಗಳನ್ನು ನಾವು ಸತ್ಯ ಅಂತ ಹೇಳಿ ಭ್ರಮಿಸುವ ರೀತಿಯಲ್ಲಿ ಇದುವರೆಗೂ ನಮಗೆ ಹೇಳಿಕೊಂಡು ಬಂದುಬಿಟ್ಟಿದ್ದಾರೆ. ಅಂತಹ ಸತ್ಯವನ್ನು ಇವರು ಬಂಧಿಸ್ತಕ್ಕಂಥ ಕೆಲಸವನ್ನು ಸಹನಾ ಅವರು ಮಾಡಿದ್ದಾರೆ. ಇಲ್ಲಿ ಕೃತಿಯನ್ನು ಪರಿಚಯಿಸಿಕೊಟ್ಟ ಬೆಳವಾಡಿಯವರು ಒಂದು ಕೃತಿ, ಅದರ ಆಮುಖ ಮೊದಲಿದು ಅಂತಕ್ಕಂಥದ್ದು, ಅದನ್ನು ಇಂಟ್ರೊಡಕ್ಷನ್ ಅಂತ ಹೇಳಿಬಿಟ್ಟು ಅಂತ ಹೇಳ್ತೇವೆ. ಅದು ಎಷ್ಟು ಪವರ್ಫುಲ್ಲಾಗಿ ಇರಬಹುದು, ಎಷ್ಟು ಪ್ರಬಲವಾಗಿರಬಹುದು ನಮ್ಮ ಮನಸ್ಸನ್ನು ಆಕ್ರಮಿಸುವ ರೀತಿಯಲ್ಲಿ ಅಂತಕ್ಕಂಥದ್ದನ್ನೇ ಬೆಳವಾಡಿಯವರು ವಿಸ್ತರಿಸಿ ಹೇಳಿದರು. ಅದರಲ್ಲಿ ಬರತಕ್ಕಂಥ ಘಟನೆಗಳು ಇತ್ಯಾದಿ ಎಲ್ಲವನ್ನು ಕೂಡ ನಮ್ಮನ್ನು ಯಾವ ರೀತಿ ಕಾಡುತ್ತವೆ ಅನ್ನತಕ್ಕಂಥದ್ದನ್ನು ಗಜಾನನ ಶರ್ಮಾ ಅವರು ಹೇಳಿದರು. ಅನೇಕ ವೇಳೆ ಅನೇಕ ಅಪರೂಪದ ಸಂಗತಿಗಳು ನಡೀತಾ ಇರುತ್ತವೆ. ನಾನು ಗಜಾನನ ಶರ್ಮಾ ಅವರನ್ನು ನೆನ್ನೆ ತಾನೇ ನಾನು ಪತ್ರಿಕೆಯಲ್ಲಿ ನೋಡಿದೆ. ನಿಮ್ಮ ಇತ್ತೀಚಿನ ಕಾದಂಬರಿಗೆ ಅಲ್ಲಿ ಈ ಹೊತ್ತು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿರತಕ್ಕಂಥದ್ದು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಸಂತೋಷ ಅಂತ ಹೇಳಿಬಿಟ್ಟು ಅಂತ ಅವರು ಹೇಳಿದರು. ನೀವು ನನ್ನ ಗುರುಗಳು ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಅವರು MA ಪರೀಕ್ಷೆಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದಾಗ ತೌಲನಿಕ ಸಾಹಿತ್ಯದ ಬಗ್ಗೆ ನಾನೊಂದೆರಡು ಭಾಷಣಗಳನ್ನು ಮಾಡಿದ್ದೆ. ಇಷ್ಟಕ್ಕೆ ಒಬ್ಬನ್ನ ಗುರು ಅಂತ ಹೇಳಿಬಿಟ್ಟು ಅಂತ ಭಾವಿಸೋದು ಅಂತ ಹೇಳಿಬಿಟ್ಟು ಅಂತಂದರೆ ನಮ್ಮ ಹೃದಯದ ಔದಾರ್ಯ ಎಷ್ಟರ ಮಟ್ಟಿಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಅಂತ ನಾನು ಭಾವಿಸಿದ್ದೇನೆ. ಗಣೇಶ್ ಅವರನ್ನು ಕುರಿತಂತೂ ಕೂಡ ನಾನು ಏನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅವರು ಶತಾವಧಾನಿ ಅಂತ ಹೇಳಿ ಅಂತ ಯಾವ ಕೃತಿಯನ್ನು ಕೊಟ್ಟರೂ ಕೂಡ ಅದನ್ನು ಎಷ್ಟು ರೀತಿಗಳಲ್ಲಿ ಪರೀಕ್ಷಿಸಿ ನೋಡಬಹುದು ಅಂತಕ್ಕಂಥದ್ದನ್ನು ಸಮಕಾಲೀನ ಇತಿಹಾಸವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಂಥವರೆಲ್ಲ ಹೇಳಿದ ಮೇಲೆ ನಾನು ಈ ಕೃತಿಯ ಬಗ್ಗೆ ಹೇಳಬೇಕಾದ್ದೇನಿದೆ, ಅದ್ಭುತವಾದಂತಹ ಒಂದು ಕೃತಿ ನಮಗೆ ಇಲ್ಲಿ ದೊರೆತಿದೆ ಅಂತ ಹೇಳಿ ಅಂತ. ಈ ಕೃತಿಯನ್ನು ಅವರು ಭೈರಪ್ಪನವರಿಗೆ ಅರ್ಪಿಸಿದ್ದಾರೆ. ಆ ಅರ್ಪಣೆಯಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ, ನನ್ನ ಸಾಹಿತ್ಯ ಪಥದ ದಿಗ್ದರ್ಶಕ ಅಂತ ಹೇಳಿಬಿಟ್ಟು ಅಂತ. ಸಾಹಿತ್ಯದ ಪಥ ಹೇಗೆ ಸಾಗಬೇಕು ಅನ್ನತಕ್ಕಂಥದ್ದನ್ನು ಭೈರಪ್ಪನವರು ತೋರಿಸಿಕೊಟ್ಟರು ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಭೈರಪ್ಪನವ್ರ ಜೊತೆಗೆ ಹೋಲಿಸಿ ನಾನು ಅನಂತರದಲ್ಲಿ ಕೆಲವು ಮಾತುಗಳನ್ನು ಹೇಳೋದು ಇದ್ದೇನೆ. ಆದರೆ ಒಂದು ವಿಚಾರವನ್ನು ನಾನು ಹೇಳಬೇಕು. 2008ರಲ್ಲಿ ಕರ್ನಾಟಕ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ನಕ್ಷತ್ರದ ಉದಯವಾಯಿತು. ಕ್ಷಮೆ ಅಂತಕ್ಕಂಥ ಕಾದಂಬರಿಯ ಮೂಲಕ. ಅದು ಈಗ ಮಾಗಧವನ್ನು ತಲುಪಿದ ಸಂದರ್ಭದಲ್ಲಿ ಎಂಥ ಅದ್ಭುತ ಸಾಧನೆ ಆಗಿದೆ ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಕಶೇರ ಕೃತಿಯನ್ನು ಅವರು ರಚಿಸಿದಂತಹ ಸಂದರ್ಭದಲ್ಲಿ ಇವರಿಗೆಲ್ರಿಗೂ ಕೂಡ ಭೈರಪ್ಪನವರಿಗೆ, ಗಜಾನನ ಶರ್ಮಾ ಅವರಿಗೆ ಮತ್ತು ಗಣೇಶ್ ಅವರಿಗೆ ನಿಕಟ ಸಂಪರ್ಕ ಇದೆ. ಈ ಕೃತಿಯ ರಚನೆಯಲ್ಲೇ ಅವರೆಲ್ಲ ಹೇಗೆ ಪಾಲುದಾರರಾಗಿದ್ದಾರೆ ಅನ್ನತಕ್ಕಂಥದ್ದನ್ನು ಇದು ಮಾಡಿದ್ದಾರೆ. ಸಹನಾ ಅವರು ಬರೆದಿರ್ತಕ್ಕಂಥ ವಿಮರ್ಶೆಯನ್ನು ಓದಿ ನಾನು ಬೆಚ್ಚಿ ಬಿದ್ದೆ. ಯಾಕೆ ಅಂತ ಹೇಳಿಬಿಟ್ಟು ಅಂತಂದರೆ, ಒಂದು ವಸ್ತುವನ್ನು ಆರಿಸಿಕೊಂಡ ಮೇಲೆ ಅದರ ಅಧ್ಯಯನಕ್ಕೆ ಯಾವ ರೂಪದಲ್ಲಿ ತೊಡಗಬಹುದು, ಎಷ್ಟರ ಮಟ್ಟಿಗೆ ಪ್ರವಾಸವನ್ನು ಮಾಡಬಹುದು, ಎಷ್ಟರ ಮಟ್ಟಿಗೆ ವಿಷಯಗಳನ್ನು ಸಂಗ್ರಹಿಸ್ತಕ್ಕಂಥದ್ದು, ಅದನ್ನು ವಿಶ್ಲೇಷಿಸ್ತಕ್ಕಂಥದ್ದು ಅಂತ ಹೇಳಿಬಿಟ್ಟು ಅಂತ. ಒಂದು ಮಾತು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಸತ್ಯವನ್ನು ಪ್ರತಿಪಾದಿಸಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿ ನಾವು ಕಲಿತಿರ್ತಕ್ಕಂಥ ಇತಿಹಾಸ ನಾವು ನಿಜವಾದಂಥ ಇತಿಹಾಸ ಅಲ್ಲ ಅನ್ನತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸಮಕಾಲೀನ ಇತಿಹಾಸದಲ್ಲೇ ಗಣೇಶ್ ಅವರು ಬಹಳ ಸೂಚ್ಯವಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಅಷ್ಟೇ, ಸಾಮಾನ್ಯರಿಗೂ ತುಂಬ ಸುಲಭವಾಗಿ ಅರ್ಥವಾಗಬಹುದು. ಗುಲಾಬಿಯನ್ನು ಸೆಕ್ಕಿಸ್ಕೊಂಡವರು ಅಂತ ಹೇಳಿ ಅಂತಂದರು. ನೆಹರು ಅವರಿಂದ ಏನೇನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈಗಿನ ವಕ್ಫನನ್ನೇ ನಾವು ನೋಡ್ತಾ ಇದ್ದೇವೆ. ಸಮಕಾಲೀನ ಇತಿಹಾಸದ ಜೊತೆಗೆ ಸೇರಿಸಿಬಿಟ್ಟು ಹೇಗೆ ನಾವು ಇತಿಹಾಸದಿಂದ ಪಾಠ ಕಲಿಯಬೇಕು ಅನ್ನತಕ್ಕಂಥದ್ದನ್ನು ಅವರು ನಿರ್ದೇಶಿಸಿದ್ದಾರೆ. ನಾನು ಹೇಳಿದೆ 2008ನೇ ಇಸ್ವಿಯಲ್ಲಿ ಕರ್ನಾಟಕ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ತಾರೆ ಗೋಚರಿಸ್ತು, ಒಂದು ಚುಕ್ಕಿ ಗೋಚರಿಸ್ತು ಅಂತ ಹೇಳಿಬಿಟ್ಟು ಅಂತ ಹೇಳಿ. ಈ ಹೊತ್ತು ಅದು ಪೂರ್ಣ ಚಂದ್ರನ ಹಾಗೆ ಬೆಳೆದು ನಿಂತು ನಮ್ಮ ಮುಂದೆ ಇದೆ ಅನ್ನತಕ್ಕಂಥದ್ದು
ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಅವರ ದೊಡ್ಡ ಸಾಧನೆ ಅಂತಕ್ಕಂಥದ್ದು ನಿಜ. ಆದರೆ ಈ ಸಾಧನೆ ಇಲ್ಲಿಗೆ ನಿಲ್ಲಿಸಬಾರ್ದು ಅವರು ಅಂತ ಹೇಳಿ ಅಂತ ಅವರು ಹೇಳ್ತಾ ಇದ್ದರು. ನಾನು ಮುಂದಕ್ಕೆ ಬರಿಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ಇದನ್ನು ತೀರ್ಮಾನಿಸಬೇಕು ಅಂತ ಹೇಳಿ ಅಂತ. ಇಂಥ ಕೃತಿಯನ್ನು ಕೊಟ್ಟಂಥವರನ್ನು ನಾವು ಹೇಳಬೇಕು, ನಮ್ಮ ದೇಶದ ಇತಿಹಾಸವನ್ನು, ನಮ್ಮ ಸಾಂಸ್ಕೃತಿಕ ಇತಿಹಾಸವನ್ನು ನಮ್ಮ ಮುಂದೆ ಇಷ್ಟು ಉಜ್ವಲವಾಗಿ ಚಿತ್ರಿಸ್ತಕ್ಕಂಥ ಲೇಖಕರು ತುಂಬ ವಿರಳ ಅಂತ ಅಂಥ ವಿರಳ ಲೇಖಕರ ಪಂಕ್ತಿಗೆ ನೀವು ಸೇರ್ತೀರಿ, ನೀವು ನಿಮ್ಮ ಕಾಯಕವನ್ನು ಮುಂದುವರಿಸಬೇಕು ಅಂತ ಹೇಳಿ ಅಂತ. ಸಹನಾ ಅವ್ರಿಗೂ ನನಗೂ ಸಂಬಂಧ ಉಂಟಾದದ್ದು ಅವರ ಕಶೇರ ಕೃತಿಯನ್ನು ಹಿಂದಿಗೆ ಅನುವಾದಿಸಬೇಕಾದಂಥ ಸಂದರ್ಭದಲ್ಲಿ. ಅದರಲ್ಲಿ ಅವರು ಒಂದು ಪವಾಡವನ್ನು ಮಾಡಿದ್ದಾರೆ. ಏನು ಅಂತ ಅಂತಂದರೆ, ಇತ್ತೀಚೆಗೆ ಮೋದಿಯವರು ಬಂದ ಅನಂತರದಲ್ಲಿ 370ನೇ ವಿಧಿಯನ್ನು ರದ್ದುಗೊಳಿಸಿ ಹಾಗೆ ಇತರ ಪ್ರಾಂತ್ಯಗಳ ರೀತಿಯಲ್ಲಿ ಅದನ್ನು ಇದು ಮಾಡಬೇಕು ಅಂತ ಮಾಡಿದರು ಅಂತಕ್ಕಂಥದ್ದೆಲ್ಲ ಇತಿಹಾಸ ತಮಗೆ ಗೊತ್ತಿದೆ. ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ರದ್ದುಪಡಿಸ್ತಕ್ಕಂಥದ್ದು ನ್ಯಾಯಯುತವಾಗಿರ್ತಕ್ಕಂಥದ್ದು ಅನ್ನತಕ್ಕಂಥ ಸತ್ಯವನ್ನು ವಿವರವಾಗಿ ನಮ್ಮ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸುವ ರೀತಿಯಲ್ಲಿ ಅವರು ಕಶೇರದಲ್ಲಿ ಅದನ್ನು ಇದು ಮಾಡಿದ್ದಾರೆ. ನಾನು ಅದನ್ನು ಅನುವಾದಿಸಿ ಅದನ್ನು ಅಚ್ಚಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ತಕ್ಷಣದಲ್ಲಿ ಮೋದಿ ಅವರ ಗಮನಕ್ಕೆ ತರಬೇಕು ಅಂತ ನನಗೆ ಅನ್ನಿಸ್ತು. ಆದರೆ ಮೊದಲು ಈ ಪುಸ್ತಕದ ಇದು ಮುಗಿಲಿ, ಇದೇನು ರಾಜಕೀಯದಲ್ಲಿ ಇಷ್ಟು ಬೇಗ ಇತ್ಯರ್ಥವಾಗ್ತಕ್ಕಂಥ ವಿಚಾರ ಅಲ್ಲ ಅಂತ ಅಂದ್ಕೊಂಡೆ. ಅನಂತರದಲ್ಲಿ ಬಂದೇ ಬಿಡ್ತು. ನಾನು ಆಗ ಸಹನಾ ಅವರಿಗೆ ಹೇಳಿದೆ, ನೀವು ಈ ಕಾದಂಬರಿಯಲ್ಲಿ ಬರೆದಿರ್ತಕ್ಕಂಥ ಪುಟಗಳನ್ನು ಮೋದಿಯವ್ರಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಕಳಿಸ್ದಿರ ಎಂಥ ತಪ್ಪು ಮಾಡಿದೆ ನೋಡಿ. ಭಾರತೀಯ ಇತಿಹಾಸದಲ್ಲೇ ಒಬ್ಬ ಕಾದಂಬರಿಕಾರ್ತಿ ಇಂಥ ಒಂದು ವಿಷಯವನ್ನು ಎತ್ತಿಕೊಂಡು ಸಹಜವಾಗಿ ನಾವು ಯಾವ ನಿರ್ಣಯಕ್ಕೆ ಬರಬಹುದಾಗಿತ್ತು ಅಂಥ ನಿರ್ಣಯವನ್ನು ಘೋಷಿಸಿದ್ದೀರಿ ಅಂತಕ್ಕಂಥ ಒಂದು ಅವಕಾಶ ಆಗ್ತಾಯಿತ್ತು. ಅದನ್ನು ನಿಮಗೆ ತಪ್ಪಿಸ್ಬಿಟ್ನಲ್ಲ ಅಂತ ನಾನು ಸಹನಾ ಅವರಿಗೆ ಹೇಳಿದೆ. ಯಾಕೆ ಅಂತ ಹೇಳಿದರೆ, ಆ 370ನೇ ವಿಧಿಯನ್ನು ರದ್ದುಗೊಳಿಸುವ ಮುಂಚಿತವಾಗಿಯೇ ಅದರ ಆಗುಹೋಗುಗಳೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಚಿತ್ರಿಸಿದಂಥವರು ಸಹನಾ ಅವರು. ಹೀಗೆ ಇತಿಹಾಸವನ್ನು ನಮ್ಮ ದೃಷ್ಟಿಯಿಂದ ನೋಡಿ ನಾವು ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಬಿಡಬೇಕು ಅನ್ನತಕ್ಕಂಥ ಒಂದು ವಿವೇಚನೆಯನ್ನು ನಮಗೆ ಕಲಿಸಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸಹನಾ ಅವರು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂತಂದರೆ, ನಾನು ಮೊದಲೇ ಭೈರಪ್ಪನವರ ಹೆಸರನ್ನು ಉದ್ದೇಶಿಸಿ ಇಲ್ಲಿ ಉಲ್ಲೇಖಿಸೋದಕ್ಕೆ ಕಾರಣ ಏನಂದರೆ, ಸಾಹಿತ್ಯ ಪಥದ ದಿಗ್ದರ್ಶಕರು ಅಂತ ಹೇಳಿ ಭೈರಪ್ಪನವರು ಪರ್ವ ಕಾದಂಬರಿಯನ್ನು ರಚಿಸ್ತಕ್ಕಂತಹ ಸಂದರ್ಭದಲ್ಲಿ ರೀಜನಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವರು 14 ತಿಂಗಳ ಕಾಲದ LWA ಲಿವ್ ವಿಥೌಟ್ ಅಲೋಯನ್ಸ್, ಸಂಬಳ ಇಲ್ಲದಿರೋ ರಜೆಯನ್ನು ತೆಗೆದುಕೊಂಡು ಆ ಕಾದಂಬರಿಯನ್ನು ಬರೆದು ಮುಗಿಸಿದರು. ಸಹನಾ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟಿದ್ದಾರೆ ಆ ತ್ಯಾಗದ ವಿಚಾರದಲ್ಲಿ. ಅದೇನು ಅಂತ ಅಂದರೆ, ಅವರ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿಗಳ ಸಂಬಳವನ್ನು ಪ್ರತಿ ತಿಂಗಳು ಎಣಿಸ್ಕೊಳ್ತಾ ಇದ್ದಂಥವರು ಅದನ್ನು ಬಿಟ್ಟು ಈ ಸಾಹಿತ್ಯದ ರಚನೆಗೆ ತೊಡಗ್ತೀವಿ ಅಂತ ಅಂದರೆ ಇನ್ನು ಅದಕ್ಕಿಂತಲೂ ಕೂಡ ಮಹತ್ತರವಾದಂತಹ ತ್ಯಾಗ ಇರೋದಕ್ಕೆ ಸಾಧ್ಯವೇ ಅಂತ ನಾವು ಯೋಚಿಸಬೇಕಾಗ್ತದೆ. ಭೈರಪ್ಪನವರು 14 ತಿಂಗಳದ್ದು ಮುಗಿದ್ರೆ ಇವರು ಅನೇಕ ವರ್ಷಗಳನ್ನೇನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಇದರ ಎಕ್ಸ್ಪೋಸಿಷನ್ ಮೊದಲಿಗೆ ಅದರ ವೈಶಿಷ್ಟ್ಯವನ್ನು ಪ್ರಕಾಶ್ ಬಳವಾಡಿ ಅವರು ವಿಸ್ತರಿಸಿದರು. ಅದು ಹೇಗೆ ಪರ್ಯವಸಾನಗೊಳ್ತಿದೆ ಅನ್ನತಕ್ಕಂಥದ್ದನ್ನು ಗಣೇಶ್ ಅವರು ವಿವರಿಸಿದರು. ಅದರ ಒಳಗಡೆ ವಿವರಗಳು ಹೇಗೆ ಬಂದಿದೆ ಅನ್ನೋದನ್ನು ಗಜಾನನ ಶರ್ಮಾ ಅವರು ಹೇಳಿದರು. ಇವುಗಳಲ್ಲೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತಂದರೆ, ನಾವು ಯಾವುದನ್ನು ಇತಿಹಾಸ ಅಂತ ಪರಿಗಣಿಸ್ತೇವೋ ಅದರಲ್ಲಿ ಇದುವರೆಗೆ ನಾವು ಕಲ್ತಿರ್ತಕ್ಕಂಥದ್ದು ಮೋಸದ ಸುಳ್ಳಿನ ಕಥೆಗಳು ಅಂತ ನಾವು ಸಾಹಿತ್ಯದ ಕ್ಷೇತ್ರದಲ್ಲಿ ಒಂದೆರಡು ಮಾತುಗಳನ್ನು ಬಳಸ್ತೇವೆ. ಭಂಜನ ಅನ್ನತಕ್ಕಂಥದ್ದು, ಮಂಡನ ಅಂತಕ್ಕಂಥದ್ದು. ಇತಿಹಾಸದ ಸುಳ್ಳುಗಳನ್ನು
ನಾವು ಸತ್ಯ ಅಂತ ಹೇಳಿ ಭ್ರಮಿಸುವ ರೀತಿಯಲ್ಲಿ ಇದುವರೆಗೂ ನಮಗೆ ಹೇಳಿಕೊಂಡು ಬಂದುಬಿಟ್ಟಿದ್ದಾರೆ. ಅಂತಹ ಸತ್ಯವನ್ನು ಇವರು ಬಂಧಿಸ್ತಕ್ಕಂಥ ಕೆಲಸವನ್ನು ಸಹನಾ ಅವರು ಮಾಡಿದ್ದಾರೆ. ಅದು ಅಶೋಕನಿಗೆ ಸಂಬಂಧಪಟ್ಟ ಹಾಗೇನೇ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಬಹುದು ಅಂತ ಹೇಳಿದರೆ, ಅವನು ಕಳಿಂಗ ಯುದ್ಧವನ್ನು ಮಾಡಿದ. ಆ ಯುದ್ಧದಲ್ಲಾದಂಥ ರಕ್ತಪಾತ, ಹಿಂಸೆ, ಅನಾಹುತ ಇವುಗಳನ್ನೆಲ್ಲವನ್ನು ನೋಡಿಬಿಟ್ಟು ಅವನು ಬೌದ್ಧ ಧರ್ಮಕ್ಕಿದಾಗಿಬಿಟ್ಟ ಅಂತ ಹೇಳಿಬಿಟ್ಟು ಅಂತೇಳಿ ಅಂತ. ಈ ಸುಳ್ಳನ್ನು ಎಷ್ಟು ಶತಮಾನಗಳ ಕಾಲ ನಾವು ಸಹಿಸಿಕೊಂಡು ಬಂದಿದ್ದೇವೆ. ಅದನ್ನು ಅವರು ಭಂಜಿಸಿದ್ದಾರೆ, ಅದನ್ನು ಭಂಗ ಮಾಡಿದ್ದಾರೆ, ತುಂಡರಿಸಿಬಿಟ್ಟು ಹಾಗಲ್ಲ ನಿಜವಾದ ಸತ್ಯ ಇತಿಹಾಸ ಅಂತ ಹೇಳಿಬಿಟ್ಟು. ಹಾಗಾದರೆ ಸತ್ಯ ಮಂಡನೆ ಏನು ಅನ್ನತಕ್ಕಂಥದ್ದನ್ನು ಅಶೋಕನ ಚಿತ್ರದಲ್ಲಿ ಕೊಡ್ತಾರೆ ನಮಗೆ. ಆದರೆ ಇದು ಅಶೋಕನ ಚರಿತ್ರೆ ಅಲ್ಲ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ದಾರೆ. ಚರಿತ್ರೆ ಅಲ್ಲ, ಆದರೆ ಚರಿತ್ರೆಯನ್ನು ಸೃಷ್ಟಿಸ್ತಕ್ಕಂತಹ ಕೆಲಸವನ್ನು ನೀವು ಮಾಡಿದ್ದೀರಿ. ನಾವು ಚರಿತ್ರೆಯನ್ನು ಹೇಗೆ ನೋಡಬೇಕು ಅನ್ನತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಅದಕ್ಕೋಸ್ಕರವಾಗಿ ನೀವು ವಿಶೇಷವಾಗಿ ಅಭಿನಂದನೀಯರಾಗ್ತೀರಿ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಭೈರಪ್ಪನವರ ಪರಂಪರೆಯನ್ನು ಅನುಸರಿಸಿ ನೀವು ಮಾಡಿರ್ತಕ್ಕಂಥದ್ದು. ಮಹಾಭಾರತದ ಪರ್ವವನ್ನು ಸೃಷ್ಟಿಸ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ದೈವಿಕತೆಯನ್ನು ತೊಡೆದು ಹಾಕಿ ಆ ಮಾನುಷ್ಯ ದೃಷ್ಟಿಯಿಂದ ಇಡೀ ಕಥೆಯನ್ನು ನಮ್ಮ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಭೈರಪ್ಪನವರು ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸವನ್ನು ತೆಗೆದುಕೊಂಡರೆ ಪಂಪನಿಂದಲೇನೇ ಪಂಪ ಕಾವ್ಯಗಳನ್ನು ಸೃಷ್ಟಿಸಿದ ಮಹಾಭಾರತವನ್ನು ಪಂಪ ಭಾರತ ಅಂತಲೇ ಕರೀತೇವೆ ನಾವು. ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಕಾವ್ಯವನ್ನು ಅವನು ಬರೆದ. ಅಲ್ಲಿಂದ ಮುದ್ದಣ್ಣನ ರಾಮಾಶ್ವಮೇಧದವರೆಗೆ ಆ ಪರಂಪರೆ ಸಾಗಿ ಬರುತ್ತದೆ. ಇತಿಹಾಸವನ್ನೇ ಕೊಡ್ತಕ್ಕಂಥದ್ದು ಕಾದಂಬರಿಗಳು ಕಾವ್ಯದ ಮೂಲಕ. ಆಧುನಿಕ ಯುಗದಲ್ಲಿ ಕಾದಂಬರಿಯನ್ನು ಕರತಲ ರಂಗಭೂಮಿ ಅಂತ ಹೇಳಿಬಿಟ್ಟು ಅಂತ ಕರೆದರು. ಕಾಮನ್ ಮ್ಯಾನ್ಸ್ ಎಪಿಕ್ ಅಂತ ಹೇಳಿಬಿಟ್ಟು ಅಂತ, ಶ್ರೀಸಾಮಾನ್ಯನ ಮಹಾಕಾವ್ಯ ಅಂತಲೂ ಕೂಡ ಅದನ್ನು ಕರೆದರು. ಆ ಒಂದು ಮಾಧ್ಯಮವನ್ನು ಆಶ್ರಯಿಸಿಬಿಟ್ಟು ನಿಜವಾದಂಥ ಇತಿಹಾಸವನ್ನು ನಮ್ಮ ಮುಂದೆ ಇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಅಂತ. ನಾನು ಮೊದಲಿಗೆ ಒಂದು ಮಾತನ್ನು ಹೇಳಿದೆ. ಅವರ ಪ್ರಸ್ತಾವನೆಯನ್ನು ಓದಿ ನಾನು ದಿಗ್ಭ್ರಮೆಗೊಂಡೆ ಅಂತ ಹೇಳಿಬಿಟ್ಟು ಅಂತ. ಒಬ್ಬ ವ್ಯಕ್ತಿ ಒಂದು ವಿಷಯಕ್ಕೆ ತೊಡಗಿತು ಅಂತ ಹೇಳಿದರೆ ಎಷ್ಟು ಆಳವಾಗಿ ಅದನ್ನು ಪ್ರವೇಶಿಸಬಹುದು, ಎಷ್ಟು ಕಡೆ ಅಧ್ಯಯನ ಮಾಡಬಹುದು, ಎಷ್ಟು ಕಡೆ ಪ್ರವಾಸ ಮಾಡಬಹುದು, ಎಷ್ಟು ಚಿಂತನೆ ಮಾಡಬಹುದು, ಗಣೇಶಂತಹ ವಿದ್ವಾಂಸರ ಜೊತೆಯಲ್ಲಿ ಎಷ್ಟು ಚರ್ಚೆಯನ್ನು ಮಾಡಬಹುದು. ಆ ಚರ್ಚೆಯ ಫಲಿತಾಂಶವನ್ನು, ಸ್ವಾದು ಫಲವನ್ನು ನಮಗೆ ಕೊಡ್ತಕ್ಕಂಥ ಕೆಲಸವನ್ನು ಸಹನಾ ಅವರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅಂತ. ಆ ಕಾರ್ಯಕ್ಕಾಗಿ ವಿಶೇಷವಾಗಿ ನಾನು ಅವರನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಈ ಕಾದಂಬರಿಯನ್ನು ಕುರಿತು ಅವರ ಜೊತೆಯಲ್ಲಿ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ 720 ಪುಟ ಅಂತ ಹೇಳಿಬಿಟ್ಟು ಅಂತ ಅಂದಿದ್ದರು. ಇದು ಅಚ್ಚಾಗಿ ಬಂದಿದ್ದನ್ನು ನೋಡಿದರೆ 770 ಪುಟವನ್ನು ದಾಟಿದೆ ಇದು ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ಇಲ್ಲಿ ಇನ್ನೊಂದು ಮಾತನ್ನು ಹೇಳಿ ನನ್ನ ಇದನ್ನು ಮುಗಿಸ್ತೇನೆ. ಏನು ಅಂತ ಹೇಳಿಬಿಟ್ಟು ಅಂತಂದರೆ, ಅವರು ಪ್ರಾರಂಭ ಮತ್ತು ಅಂತ್ಯ ಇವುಗಳ ನಡುವೆ ಪಾಟಲಿಪುತ್ರದಿಂದ ಹಿಡಿದು ದಂತಪುರದವರೆಗಿನ ಆ ಸೌಧವನ್ನು ಕಟ್ಟಿಕೊಂಡು ಹೋಗಿದ್ದಾರಲ್ಲ, ಅದ್ಭುತವಾದಂಥ ನಿರ್ಮಾಣ. ಆಧುನಿಕ ಯುಗದಲ್ಲಿ ನಾವು ಇತ್ತೀಚಿನ ಇದರಲ್ಲಿ ರಾಮ ಮಂದಿರದ ನಿರ್ಮಾಣ ಎಂಥ ಅದ್ಭುತವಾದ ಘಟನೆ ಅಂತ ಹೇಳಿ ಅಂತ ಭಾವಿಸ್ತೇವೋ, ಆ ರೀತಿಯಲ್ಲಿ ಈ ಇತಿಹಾಸವನ್ನು, ಪ್ರಾಚೀನ ಇತಿಹಾಸವನ್ನು ಈ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ವಿಶೇಷವಾಗಿ ಅಭಿನಂದನೀಯರು ಅಂತ ಹೇಳಿಬಿಟ್ಟು ಅಂತ ನಾನು ಭಾವಿಸಿದ್ದೇನೆ. ನಾನು ಇಲ್ಲಿ ಆ ಮಾತನ್ನು ಒತ್ತಿ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಅಂತಂತಂದರೆ, ಕರ್ನಾಟಕದಲ್ಲಿ ಈ ಇತಿಹಾಸದ ಕಾದಂಬರಿಗಳನ್ನು ಬರೆಯತಕ್ಕಂಥವ್ರು ಬರೆದಿದ್ದಾರೆ. ಆದರೆ ಇತಿಹಾಸವನ್ನು ವೈಭವೀಕರಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಹನಾ ಅವರು ಆ ಪ್ರಲೋಭನೆಗೆ ಒಳಗಾಗಿಲ್ಲ. ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಕ್ಕಂಥದ್ದು, ವಸ್ತುನಿಷ್ಠ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಅದನ್ನು ಯಾವ ರೀತಿಯಲ್ಲಿ ನಾವು ಪರಿಗ್ರಹಿಸಬೇಕು ಅನ್ನತಕ್ಕಂಥ ಒಂದು ತಿಳಿವನ್ನು ನಮಗೆ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಆ ಇಡೀ ಇತಿಹಾಸವನ್ನು ಕೊಡ್ತಕ್ಕಂಥದ್ದು. ಬಹುಶಃ ಈ ಕ್ರಿಸ್ತಪೂರ್ವದ ಅವಧಿಯಿಂದ ಹಿಡಿದುಬಿಟ್ಟು ಅಶೋಕನ ಕಾಲದ ಸರಿಯಾದ ಚಿತ್ರಣ ನಮಗೆ ಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿದರೆ, ಗಣೇಶ ಅವರು ಹೇಳಿದರು ಎಂತೆಂಥ ವಿದ್ವಾಂಸರು ಏನೇನು ಸಂಶೋಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ. ರಾಹುಲ್ ಸಾಂಕೃತ್ಯಾಯನ ವಿಚಾರವನ್ನು ಕೂಡ ಅವರು ಹೇಳಿದರು. ಸಾಂಕೃತ್ಯಾಯನರು ನಮಗೆ ಯಾವ ರೀತಿಯಲ್ಲಿ ಕಣ್ಣು ತೆರೆಸಿದರು ಅನ್ನತಕ್ಕಂಥದ್ದನ್ನು ಕೂಡ ಅವರು ಹೇಳಿದರು. ಹಾಗೆ ಕರ್ನಾಟಕದ ಇತಿಹಾಸವನ್ನು ನಮ್ಮ ಮುಂದೆ ಇರಿಸ್ತಕ್ಕಂತಹ ಮಹನೀಯರು ಇದ್ದಾರೆ, ಗಜಾನನ ಶರ್ಮಾ ಅಂಥವರು. ಅದರ ಜೊತೆಗೆ ಈಗ ಸಹನಾ ಅವರು ಕೂಡ ಸೇರಿಕೊಂಡಿದ್ದಾರೆ.
ಬಹುಶಃ ಇದುವರೆಗಿನ ಐತಿಹಾಸಿಕ ಕಾದಂಬರಿಗಳ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ನಿಲ್ಲತಕ್ಕಂಥ ಕೃತಿಯಾಗಿ ಮಾಗಧ ನಿಲ್ಲುತ್ತೆ ಅಂತಕ್ಕಂಥದ್ದು. ಅನೇಕರಿಗೆ ಮಾಗಧ ಅಂದರೆ ಏನು ಅಂತ ಹೇಳಿ ಅಂತ ಅನ್ನಿಸಬಹುದು. ಮಗಧ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮಾಗಧ ಅಂತ. ಮಗಧ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದವನು ಕೂಡ ಮಾಗಧ ಅಂತ ಹೇಳಿಬಿಟ್ಟು ಅಂತ. ನಾವು ದಶರಥನ ಮಗನನ್ನು ದಾಶರಥಿ ಅನ್ನಲ್ವೇ, ನಮ್ಮ ಸಂಸ್ಕೃತಿಯನ್ನು ಸಾಂಸ್ಕೃತಿಕ ಅಂತ ಅನ್ನೋದಲ್ವೇ, ಆದಿ ದೀರ್ಘ ಮಾಡಿ ಹೇಳಿದಾಗ ಅದು ಸಂಬಂಧಪಟ್ಟಿದ್ದು ಅಂತ ಹೇಳಿಬಿಟ್ಟು ಅಂತ. ಈ ರೀತಿಯಲ್ಲಿ ಒಂದು ಅದ್ಭುತವಾದಂಥ ಕೃತಿಯನ್ನು ರಚಿಸಿ ನಮಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಸಾಹಿತಿಗಳು ಉಪಕಾರ ಮಾಡ್ತಕ್ಕಂಥದ್ದು ಅಪರೂಪ. ಭೈರಪ್ಪನವರಂಥವ್ರು, ಶರ್ವ ಅಂಥವರು, ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂಥವರು, ಹೀಗೇನೇ ಕಾರಂತರಂಥವರು, ಇಂಥವ್ರ ಹೆಸರುಗಳನ್ನು ನಾವು ಹೇಳಬಹುದು. ಆ ರೀತಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಲೋಕ ಮರೆಯಲಾಗದಂತಹ ಒಂದು ಕೃತಿಯನ್ನು ನಿರ್ಮಿಸಿಕೊಟ್ಬಿಟ್ಟು ನಾವು ಹೇಗೆ ಅವರಿಗೆ ಯಾವ ಜೀವ ಕೃತಕೃತ್ಯ ಆಗಿದ್ದೇವೆ ಅಂತ ಹೇಳಿ ಅಂತ ಭಾವಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಅವರು ಕೃತಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಇದಕ್ಕೋಸ್ಕರವಾಗಿ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೀನಿ. ಇಂತಹ ಸಾಧನೆಗಳನ್ನು ಮತ್ತಷ್ಟು ಮಾಡಿ ಆ ಜ್ಯೋತಿ ಚಂದ್ರಮನ ಆಗಿ ಬೆಳೀತಕ್ಕ ಅಂತ ಹೇಳಿಂತಂತಂದೆ. ಚಂದ್ರಮ ತಿರ್ಗಾ ಇನ್ನೂ ಅಷ್ಟು ಕಾಲ ಬೆಳೀತಾ ಇರ್ತಾನೆ ಅವನ ಇದು ಪೂರ್ಣಿಮೆ ಆದ ಅನಂತರವೂ ಕೂಡ ಒಂದು 8-10 ದಿವಸ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ಕೃತಿ 4ನೆಯ ಕೃತಿಗೆ ಅದು ನಿಲ್ಲಬಾರದು. ಅದು ಇನ್ನೂ 4-6 ಕೃತಿಗಳನ್ನು ಅವರು ಇಂಥ ಕೃತಿಗಳನ್ನು ಕೊಟ್ಟು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅವರು ಒಂದು ಹೊಸ ಶಕೆಯನ್ನು ಸೃಷ್ಟಿಸಲಿ ಅಂತ ಹೇಳಿಬಿಟ್ಟು ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು. ನಮಸ್ಕಾರ.